ನಿಮ್ಮ ಮೇಲೆ ನಂಬಿಕೆ ಇಟ್ಟವರಿಂದ ಏನನ್ನು ಮುಚ್ಚಿಡಬೇಡಿ. ಯಾಕಂದ್ರೆ ಕೊನೆಗೆ ಮೂರನೆಯವರಿಂದ ಆ ವಿಷಯ ತಿಳಿದಾಗ ಅಲ್ಲಿ ನಂಬಿಕೆಗೆ ಅರ್ಥವಿರೋದಿಲ್ಲ. ಬೇಡದಿರುವ ವಿಷಯಕ್ಕೆ ತಲೆ ಹಾಕಿದ್ರೆ ಬಾರದಿರುವ ಸಮಸ್ಯೆಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಹುಟ್ಟಿದಾಗ ಜಾತಕ, ಸತ್ತಾಗ ಸೂತಕ, ಮಧ್ಯದಲ್ಲಿ ನಾಟಕ. ಇಷ್ಟೇ ಜೀವನ. ಇರೋವರೆಗೂ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಇಲ್ಲಿ ಯಾವುದು ಶಾಶ್ವತವಲ್ಲ. ಹಿತವಾಗಿ ಮಾತಾಡಿ, ಶಾಂತಿ ಸಿಗ್ತದೆ. ಅಹಂಕಾರ ಬಿಡಿ, ದೊಡ್ಡವರಾಗುವಿರಿ. ಭಕ್ತಿಯಿಂದ ಪೂಜೆ ಮಾಡಿ, ಮುಕ್ತಿ ಸಿಗ್ತದೆ. ವಿಚಾರ ಮಾಡಿ, ಜ್ಞಾನ ಸಿಗ್ತದೆ. ಸೇವೆ ಮಾಡಿ, ಶಕ್ತಿ ದೊರೆಯುತ್ತದೆ. ಸಹನೆಯಿಂದಿರಿ, ದೈವತ್ವ ದೊರೆಯುತ್ತದೆ. ಸಂತೋಷದಿಂದಿರಿ, ಸುಖ ದೊರೆಯುತ್ತದೆ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಸಿಗ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ. ನಾವು ನೋಡುವ ದೃಷ್ಟಿ ಚೆನ್ನಾಗಿದ್ರೆ ನಮಗೆ ಎಲ್ಲರೂ ಇಷ್ಟವಾಗ್ತಾರೆ. ನಾವಾಡುವ ಮಾತುಗಳು ಚೆನ್ನಾಗಿದ್ರೆ ನಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ. ಸಿಕ್ಕಿದೆ ಅಂತ ಹಬ್ಬ ಮಾಡಿಕೊಂಡ್ರೆ ಕೊನೆಗೆ ನಿನ್ನನ್ನು ನೀನು ಕಾಪಾಡಿಕೊಳ್ಳಲಾಗದಷ್ಟು ದುಸ್ಥಿತಿಗೆ ಜಾರುವುದು ಕಟ್ಟಿಟ್ಟ ಬುದ್ಧಿ. ಮತ್ತೊಬ್ಬರನ್ನು ಬದಲಾಯಿಸೋ ಪ್ರಯತ್ನ ಬಿಟ್ಟು ನಾವು ಬದಲಾದ್ರೆ ಅದುವೇ ಪರಿಪೂರ್ಣತೆ. ನನ್ನನ್ನು ಕೆಟ್ಟವನು ಅಂತ ಹೇಳುವಷ್ಟು ಇಲ್ಲಿ ಯಾರು ಒಳ್ಳೆಯವರಿಲ್ಲ. ಹಾಗೆ ಹೇಳುವವರ ಮುಂದೆ ನಾನು ಒಳ್ಳೆಯವನಂತೆ ಇರಬೇಕು ಅನ್ನೋ ಅವಶ್ಯಕತೆಯು ನನಗಿಲ್ಲ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ವಾಸ್ತವ ಸತ್ಯ. ಖಾಲಿ ಕೈಗೆ ಆಸರೆಯಾದ ಸಂಬಂಧ ಸಂಪತ್ತಿಗಿಂತ ಮೌಲ್ಯವಾದದು. ಒಳ್ಳೆಯ ಸ್ನೇಹಿತರನ್ನು ಕಂಡು ಹಿಡಿಯುವುದು ಕಷ್ಟ, ಬಿಡಲು ಕಷ್ಟ ಮತ್ತು ಮರೆಯಲು ಅಸಾಧ್ಯ. ಉದ್ದವಾದುದು ಒಂದು ದಿನ ಮುರಿಲೇಬೇಕು ಅಂತಾರಲ್ಲ, ಹಾಗೆ ಯಾವುದು ಅತಿಯಾಗಬಾರ್ದು. ನಾನು ಎನ್ನುವ ಅಹಂಕಾರವೇ ಆಗಲಿ, ನಾನೇ ದೊಡ್ಡವನು ಎನ್ನುವ ಭ್ರಮೆಯೇ ಆಗಲಿ, ಅಥವಾ ದುರಹಂಕಾರವೇ ಆಗಲಿ ಜೀವನದಲ್ಲಿ ಒಳ್ಳೆಯದಲ್ಲ. ಅತಿಯಾದರೆ ಅಮೃತವು ವಿಷವಾಗುವುದು ಎನ್ನುವ ಮಾತು ಇಂದಲ್ಲದೆ ಇದ್ದರೂ ನಾಳೆಯಾದರೂ ಸತ್ಯವಾಗಿ ಬಿಡಬಹುದು. ದೇಶದಲ್ಲಿ ರಾಜ, ಸಮಾಜದಲ್ಲಿ ಗುರು, ಪರಿವಾರದಲ್ಲಿ ತಂದೆ, ಮನೆಯಲ್ಲಿ ಸ್ತ್ರೀ, ಇವರು ಎಂದಿಗೂ ಸಾಧಾರಣ ವ್ಯಕ್ತಿಗಳಲ್ಲ. ಯಾಕಂದ್ರೆ ಅಭಿವೃದ್ಧಿ ಮತ್ತು ವಿನಾಶ ಇವೆರಡು ಇವರ ಕೈಯಲ್ಲೇ ಇರ್ತದೆ. ಮೌನವಾಗಿದ್ದೇನೆ ಅಂದ್ರೆ ತಪ್ಪು ಮಾಡಿದ್ದೇನೆ ಎಂದಲ್ಲ. ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನುವಷ್ಟೇ. ಕೆಟ್ಟತನಕ್ಕೆ ಕೆಟ್ಟದಾದ್ರೆ ಅದು ನಾವು ಮಾಡಿದ ಕರ್ಮ, ಆದ್ರೆ ಒಳ್ಳೆತನಕ್ಕೂ ಕೆಟ್ಟದಾದ್ರೆ ಅದು ನಮ್ಮ ಅತಿಯಾದ ಧರ್ಮ. 100 ಜನ ಸ್ನೇಹಿತರನ್ನು ಮಾಡಿಕೊಳ್ಳೋದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ರೆ ಸಾಕು. ಯಾರೋ ಒಬ್ಬರು ನಿಮಗೆ ಮೆಸೇಜ್ ಮಾಡ್ತಿದ್ದಾರೆ ಅಂದ್ರೆ ಅದು ಬರೀ ಟೈಮ್ ಪಾಸ್ ಅಲ್ಲ, ಅವರ ಜೀವನಕ್ಕೆ ಟೈಮ್ ಟು ಟೈಮ್ ನಿಮ್ಮ ನೆನಪಾಗ್ತಿದೆ ಅಂತ ಅರ್ಥ. ಇನ್ನೊಬ್ಬರನ್ನ ಸರಿ ಇಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತಾಡುವ ಯೋಗ್ಯತೆ ಇರ್ತದೆ. ಚಿಂತೆ ಮಾಡುವುದರಿಂದ ಏನೂ ಬದಲಾಗೋದಿಲ್ಲ, ಆದರೆ ದೇವರ ಮೇಲೆ ಭರವಸೆ ಇಡುವಾಗ ಎಲ್ಲವೂ ಬದಲಾಗ್ತದೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನೋವು ಅನ್ನೋದು ಮನಸ್ಸಿನಲ್ಲಿ ಮಾತ್ರ ಇರೋದಿಲ್ಲ, ಕೆಲವೊಮ್ಮೆ ನಮ್ಮ ನಗುವಿನಲ್ಲೂ ನೋವು ತುಂಬಿರ್ತದೆ. ನಂಬಿಕಸ್ಥರಿಂದ ಮೋಸ ಹೋದೆವು ಎಂದು ಪ್ರಾಮಾಣಿಕರು ಹತಾಶರಾಗಬೇಕಿಲ್ಲ. ಕಡೆಗೆ ಇತಿಹಾಸದಲ್ಲಿ ಉಳಿದವರು ಪ್ರಾಮಾಣಿಕರೇ ಹೊರತು ಮೋಸಗಾರರಲ್ಲ. ಬದುಕು ರಂಗೋಲಿ ಇದ್ದ ಹಾಗೆ, ತಪ್ಪಾದ್ರೆ ನಾವೇ ಅಳಿಸಿ ಬಿಡಬೇಕು. ಬೇರೆಯವರಿಗೆ ತಿದ್ದಲು ಅವಕಾಶ ಕೊಡಬಾರದು. ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನು ಯೋಚನೆ ಮಾಡ್ತೀಯ, ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ಯೋಚನೆ ಮಾಡ್ತೀನಿ. ಅದೇ ನನಗೂ ನಿನಗೂ ಇರುವ ವ್ಯತ್ಯಾಸ. ಆಕಸ್ಮಿಕ ಪಾಪಗಳಿಗೆ ಮುಕ್ತಿ ಇದೆ, ಗೊತ್ತಿದ್ದು ಮಾಡಿದ ಪಾಪಕ್ಕೆ ಕರ್ಮದ ಹೊಡೆತವಿದೆ. ಅಂದ ಚಂದ ಅಲಂಕಾರವೆಲ್ಲ ಶೋಕಿಯ ಕ್ಯಾಮರಾಗಳ ಪೋಸಿಗಷ್ಟೇ. ಮನಸ್ಸಿಗೆ ಬೇಕಾಗಿರುವುದು ಅರ್ಥ ಮಾಡಿಕೊಳ್ಳುವ ಗುಣವಷ್ಟೇ. ಯಾವ ಸ್ವಾರ್ಥನೂ ಇಲ್ಲದೆ ನಿಮಗೆ ಪ್ರೀತಿ ತೋರಿಸೋ ಹೃದಯಕ್ಕೆ ಯಾವತ್ತೂ ನೋವು ಕೊಡಬೇಡಿ. ನನ್ನೊಳಗೆ 1000 ನೋವಿದ್ದರೂ ಸಹ ಮತ್ತೊಬ್ಬರನ್ನ ಸಮಾಧಾನ ಮಾಡಲು ಯತ್ನಿಸುವೆ. ನನ್ನೊಳಗಿನ ಭಾವನೆಗಳನ್ನು ಮುಚ್ಚಿಡಲು ಸಾಧ್ಯವಾಗದೆ ಹೋದಾಗ ಆ ಕ್ಷಣವೇ ನಾ ಮೌನಿಯಾಗಿ ಬಿಡುವೆ. ಬದುಕಿನ ಯುದ್ಧದಲ್ಲಿ ಒಂಟಿ ಎಂದು ಬೇಜಾರಾಗಬೇಡಿ. ಶ್ರದ್ಧೆಯಿಂದ ಶ್ರಮಪಟ್ಟು ಗೆದ್ದು ನೋಡಿ, ನಿಮ್ಮ ಜೊತೆಯಲ್ಲಿ ಎಲ್ಲ ಇರ್ತಾರೆ. ಮೋಸಗಾರ ಆಗಿದ್ರೆ ನಮ್ಮ ಸುತ್ತಮುತ್ತ ಜನಜಂಗುಳಿ ಇರ್ತಿತ್ತು ಸರ್. ನಿಷ್ಠಾವಂತ, ಅದಕ್ಕೆ ಒಂಟಿಯಾಗಿದ್ದೇನೆ. ಇಲ್ಲಿ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಬಂಡೆ ಅಂತಿರ್ಬೇಕು. ಅದಕ್ಕೆ ದೇವರು ಕೂಡ ತನ್ನನ್ನು ನಿರೂಪಿಸಿಕೊಳ್ಳಲು ಕಲ್ಲನ್ನೇ ಆರಿಸಿಕೊಂಡ. ತನ್ನ ಪಾದದ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಅಳಿಲನ್ನು ಕಂಡ ಭಗವಂತ ಕೇಳಿದ, ನೀನೇಕೆ ಕೂಗದೆ ಸುಮ್ಮನಿದ್ದೆ ಎಂದು. ಅಳಿಲು ಹೇಳಿತು, ಯಾರನ್ನ ಕೂಗಲಿ ತಂದೆ, ನೀನೇ ತುಳಿದ ಮೇಲೆ. ನಿರೀಕ್ಷೆಗಳ ತೂಕ ಕಡಿಮೆಯಾದಂತೆಲ್ಲ ನೆಮ್ಮದಿಯ ತೂಕ ಹೆಚ್ಚಾಗುತ್ತಾ ಹೋಗ್ತದೆ. ಭಗವದ್ಗೀತೆಯ ಸಂದೇಶ, ಧರ್ಮಕ್ಕಾಗಿ ನಿಲ್ಲು. ಎದುರಾಳಿಯು ಸ್ವಂತವನಾಗಿದ್ದರೂ, ಅವನು ಎಷ್ಟೇ ಒಳ್ಳೆಯವನಾಗಿದ್ದರೂ, ಅವನು ಅಧರ್ಮದಲ್ಲಿದ್ದರೆ ಅವನನ್ನ ಸೋಲಿಸು. ಇಲ್ಲದಿದ್ರೆ ಧರ್ಮ ಸೋಲ್ತದೆ, ಅಧರ್ಮ ಗೆಲ್ತದೆ. ಕೆಲವು ಬಾರಿ ಸಂದರ್ಭಗಳು ನಮ್ಮ ಕೈಯನ್ನ ಕಟ್ಟಿ ಹಾಕ್ತದೆ. ಮಾತನಾಡಿದ್ರೆ ಸಂಬಂಧ ಹಾಳು, ಇಲ್ಲದಿದ್ರೆ ನೆಮ್ಮದಿ ಹಾಳು.